ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದ ಅಡ್ವಾನ್ಸ್ ಅಂತ ಕೆಲವು ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ ಸರ್. ಶೋರ್, ಅದು ಕಂಪ್ನಿ ಇನ್ಶೂರೆನ್ಸ್. ಅವ್ರು ನಿಮ್ಮಿಲ್ವಲ್ಲ, ಅವ್ರ ಈ ಪಾಲಿಸಿಯಲ್ಲಿ ಕವರ್ ಆಗಿಲ್ವಲ್ಲ. ಅದೇಗ್ ಸಾಧ್ಯ ಮೇಡಮ್? ಏನೋ ಮಿಸ್ಟೇಕ್ ಆಗಿರ್ಬೇಕು. ಇನ್ನೊಂದ್ಸರಿ ಚೆಕ್ ಮಾಡಿ ಪ್ಲೀಸ್. ಅಮ್ಮ, ತಾತ ಇವ್ರೆಲ್ಲರೂ ಹೆಸರು ಇನ್ಕ್ಲೂಡ್ ಆಗಿರ್ಬೇಕು. ಒಂದ್ಸರಿ ಚೆಕ್ ಮಾಡಿ ಮೇಡಮ್. ಇಲ್ಲ ಮ್ಯಾಮ್, ಯಾರ್ಯಾರು ಕವರ್ ಆಗಬೇಕು ಅಂತ ಕೆಲವು ತಿಂಗಳಿಂದ ರಿವೈಸ್ ಮಾಡಿದ್ದಾರೆ ಅನ್ಸುತ್ತೆ. ಸಿರಿಯವ್ರನ್ನೋ ಹೆಸರು ಮಾತ್ರ ಕಾಣಿಸ್ತಾ ಇದೆ, ಬೇರೆ ಹೆಸರೆಲ್ಲ ರಿಮೂವ್ ಆಗಿರ್ಬೇಕು. ಹೆಸರನ್ನೆಲ್ಲ ನೀನ್ ರಿಮೂವ್ ಮಾಡಿಸ್ತೀಯಾ? ಬಸ್ಸು ಹೇಳು ಸಮರ್. ಬಸ್ಸೋದು ಎಲ್ರದ್ದು ಪೇ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಂತ ಮದುವೆ ಆಗಿದ ತಕ್ಷಣ ನಾನೇ ತೆಗ್ಸಿದ್ದೆ. ಆದರೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಬಸ್ಸು. ಬಸ್ಸು ಏನಾದ್ರು ಹೇಳಂಗಿದ್ರೆ ಹೇಳ್ಬಿಡು ಬಸ್ಸು. ಡೋಂಟ್ ವರಿ ಸಮರ್ಥ, ನಿಮ್ಮ ತಾಯಿ ಸರಿ ಹೋಗ್ತಾರೆ. ಅಂದ್ರೆ ಅಮ್ಮಂಗೆ ಬ್ಲಡ್ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಸರ್. ಬ್ಲಡ್ ಅರೇಂಜ್ ಆಯ್ತು ಅಂತ ಗೊತ್ತಾಯ್ತು, ಆದ್ರೆ ನೀವು ಬಂದು ಕೊಟ್ಟಿದ್ದೀರಾ ಅಂತ ಗೊತ್ತಿರಲಿಲ್ಲ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ ಸಮರ್ಥ. ನಿಮ್ಗೆ ಮತ್ತೆ ಏನಾದರೂ ಹೆಲ್ಪ್ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳಿ. ತಾತ, ಎಲ್ಲ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡಿ. ನಿಮ್ಮಂಥ ಒಳ್ಳೆ ಕುಟುಂಬನ ಅಮ್ಮ ಖಂಡಿತ ಬಿಟ್ಟು ಹೋಗಲ್ಲ. ಒಂದು ಜವಾಬ್ದಾರಿ ಅಷ್ಟೇ ದತ್ತ. ಅವರಿಂದ ನೀವು ಏನನ್ನೂ
ವಾಪಸ್ ನಿರೀಕ್ಷೆ ಮಾಡಬಾರ್ದು. ಹಾಗನ್ಕೊಂಡಾಗ ಜೀವನ ಚೆನ್ನಾಗಿರುತ್ತೆ. ಆದರೆ ನಮ್ಮ ತುಳಸಿ ಹಾಗಿರ್ಬೇಕಲ್ಲ. ಖಂಡಿತ ಇರ್ತಾರೆ. ನೀವೇ ಹೇಳೋ ಹಾಗೆ ಅವ್ರ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಆದರೂ ನನ್ನತ್ತ ಜೀವನ ಎದುರಿಸ್ತಿದ್ದಾರೆ. ಅವರು ಖಂಡಿತ ಸ್ಟ್ರಾಂಗ್ ಆಗಿದ್ದಾರೆ ದತ್ತ. ಅವರ ಭವಿಷ್ಯ ಏನು ಅಂತ ನೀವು ಚಿಂತೆ ಮಾಡಬೇಡಿ. ಅವರ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು ಬದುಕೋವರೆಗೂ ಅವ್ರಿಗೆ ಯಾರ ಅವಶ್ಯಕತೆಯೂ ಇರೋದಿಲ್ಲ. ಅಕಸ್ಮಾತ್ ಯಾವತ್ತಾದರೂ ಅವರಿಗೆ ಯಾರ್ದಾದ್ರೂ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅವ್ರ ಜೊತೆ ನಾನಿದ್ದೇ ಇರ್ತೀನಿ. ಹೆಲ್ಪ್ ಬೇಕು ಅಂದರೆ ಕೇಳು ಅಂತಿದ್ರು. ಅಗತ್ಯ ಬಂದರೆ ಅವ್ರ ಹತ್ರ ಒಂದು 50,000 ಕೇಳ್ಬಿಡ್ತೀನಿ. ಸದ್ಯಕ್ಕಷ್ಟು ಅಡ್ಜಸ್ಟ್ ಆಗುತ್ತೆ. ಮಿಕ್ಕಿದೇಗೋ ಆಮೇಲೆ ಅರೇಂಜ್ ಮಾಡೋದ. ಸರಿ. ಇನ್ನೂ ಕೋಪ ಹೋಗಿಲ್ವಾ? ನಮ್ಮಮ್ಮಂಗೆ ಹೀಗಾಗಿದೆ ಅಂತ ನನಗೂ ನೋವಾಗಿದೆ. ಸರಿ, ಜೊತೆಲಿ ನೀನು ಹೀಗಿದ್ರೆ ನೋಡು, ಆಗ್ಲೇ ತಾತ ಜಗಳ ಆಡಬೇಡಿ ಅಂದ್ರು. ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ನಮ್ಮ ಫೋಕಸ್ ಏನಿದ್ರು ಇವಾಗ ಅಮ್ಮನ ಆರೋಗ್ಯದ ಬಗ್ಗೆ. ಅದನ್ನ ಬಿಟ್ಟು ಸುಮ್ಮನೆ ಮಾತಾಡು ಮಾತಾಡು ಅಂತ ನನಗೆ ಇರಿಟೇಟ್ ಮಾಡಬೇಡ. ಸಿಸ್ಟರ್, ಅಡ್ವಾನ್ಸ್ ಹಣ ಅರೇಂಜ್ ಆಗ್ತಿದೆ. ಕಟ್ಟೋದಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಕೇಳಿದ್ರೆ ಕೊಡ್ತಾರೆ ಅಲ್ವಾ? ಇನ್ನೂ ಕಟ್ಟಿಲ್ವಾ? ಆಲ್ರೆಡಿ ದುಡ್ಡು ಪೇ ಆಗಿದೆ ಅಂತೇಳಿ ರಿಸೆಪ್ಷನ್ ಲಿಸ್ಟ್ ಹೇಳಿದ್ರಲ್ಲ. ಅಡ್ವಾನ್ಸ್ ಜೊತೆಗೆ ನೆಕ್ಸ್ಟ್ ಬೇಕಾಗಿರೋ ಹಣನೂ ಸಿಗುತ್ತೆ ಅಂತ ಹೇಳಿದ್ರಲ್ಲ. ಯಾರು ಕಟ್ಟಿದ್ರು? ಗೊತ್ತಿಲ್ಲ ಸರ್. ಕೊಟ್ಟಿರೋರು ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದಾರಂತೆ. ಎಷ್ಟು? ಇದು ನನ್ನ ಟ್ರೀಟು. ಹೈಫೈ ಹೋಟೆಲಲ್ಲೇ ನಿಮ್ಮ ಟ್ರೀಟು. ಇದೆಲ್ಲ ನಮ್ಮ ಏರಿಯಾ. ಅಣ್ಣ ಎಷ್ಟಾಯ್ತು? 60 ರೂಪಾಯಿ. ಥ್ಯಾಂಕ್ಸ್ ಅಣ್ಣ. ಇವತ್ತು ಆಸ್ಪತ್ರೆಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ಎನಿಥಿಂಗ್ ಫಾರ್ ಯು ಪುಣ್ಯ. ತುಳಸಿ ಅಮ್ಮ ಬೇಗ ಹುಷಾರಾದ್ರೆ ಸಾಕು. ಸರಿ, ಹೋಗ್ತಾರೆ. ಅದು ಸರಿ, ಮದುವೆ ಆಗೋ ಜೋಡಿ ಓಡಾಡ್ಕೊಂಡಿರ್ಲಿ. ಭಾವ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಕೆಫೆಲ್ ಜಾಸ್ತಿ ಕೆಲಸ ಇತ್ತಾ? ಮಾವ ಕೆಫೆಲ್ ಇಲ್ಲ ಅತ್ತೆ. ಅವ್ರ ಫ್ರೆಂಡ್ ತುಳಸಿ ಅಮ್ಮಂಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿದ್ದಾರೆ. ಅದಕ್ಕೆ ಮಾವ ಬೆಳಗ್ಗೆಯಿಂದ ಹಾಸ್ಪಿಟಲ್ನಲ್ಲೇ ಇದ್ದಾರೆ. ಪಾಪ ತುಂಬ ಒಳ್ಳೆಯವ್ರು ತುಳಸಿ ಅಮ್ಮ. ಹುಷಾರಾದ್ರೆ ಸಾಕು. ಅಯ್ಯೋ ದೇವ್ರೆ, ಒಳ್ಳೆಯವ್ರಿಗೆ ಯಾಕೆ ಹೀಗಾಗುತ್ತೋ ಪೂರ್ಣಿ. ನನಗೆ ಮೊದಲೇ ಗೊತ್ತಿದ್ರೆ ಭಾವನ್ ಫೋನ್ ಮಾಡಿ ಏನಾದರೂ ಸಹಾಯ ಬೇಕಾ ಅಂತ ಕೇಳ್ತಿದ್ದೆ. ಪರವಾಗಿಲ್ಲ ಅತ್ತೆ,
ಮಾವ ಇವತ್ತು ಅಲ್ಲೇ ಇರ್ತಾರೆ. ಕಂಡೀಷನ್ ಇನ್ನೂ ಕ್ರಿಟಿಕಲ್ ಇರೋದ್ರಿಂದ ಟೆನ್ಷನಲ್ಲಿದ್ದಾರೆ. ಛೇ, ಹೀಗಾಗಬಾರ್ದಿತ್ತು. ಏನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳಕ್ಕೆ ಹೇಳು ಪೂರ್ಣಿ. ಓಕೆ ಅತ್ತೆ, ಥ್ಯಾಂಕ್ಸ್. ತಲೆ ಕೆಡಿಸ್ಕೋಬೇಡ ಪೂರ್ಣಿ. ಅವರು ಹುಷಾರಾಗೋಗಾಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋಣ. ನಿಮಗೆ ಬೆಡ್ ಅರೇಂಜ್ ಮಾಡೋದಕ್ಕೆ ಡಾಕ್ಟರ್ ಹೇಳಿದ್ದಾರೆ. ಸಮರ್ಥ ಅವ್ರನ್ನ ಪಕ್ಕದ ವಾರ್ಡಲ್ಲಿ ಮಲ್ಕೊಳ್ಳಿ ಅಂತ ನಾನೇ ಹೇಳಿದೆ ಸರ್. ನೀವು ರೆಸ್ಟ್ ಮಾಡಿ, ನಾನು ನೋಡ್ತೀನಿ, ಏನಾದರೂ ಇದ್ರೆ ಕರಿತೀನಿ. ಪರವಾಗಿಲ್ಲ ಸಿಸ್ಟರ್, ಅವ್ರಿಗೆ ಎಚ್ಚರ ಆದರೆ ಪರಿಚಯದವ್ರು ಯಾರಿಲ್ಲ ಅಂತ ಗಾಬರಿ ಆಗ್ಬೋದು. ನಾನು ಇಲ್ಲೇ ಕೂತಿರ್ತೀನಿ, ಸಮಸ್ಯೆ ಏನಿಲ್ಲ. ನೀವು ನೈಟ್ ಶಿಫ್ಟ್ ಮಾಡ್ತಿದ್ದೀರಲ್ವಾ, ಏನಾದರೂ ಇದ್ದರೆ ಕರಿತೀನಿ. ವೇದಾಂತ್ ಬಂದು ಹೋದ ಮೇಲೆ ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲಿರೋ ಭಾವನೆ ಏನು ಅಂತ ಯೋಚಿಸಿ ಸಾಕಾಯ್ತು. ಅದು ಸ್ನೇಹನ ಮೀರಿದ ಭಾವನೆನೇ ಇರ್ಬೋದು. ಅದಕ್ಕೆ ಏನು ಹೆಸರು ಅಂತ ನನಗೆ ಗೊತ್ತಾಗ್ತಿಲ್ಲ, ಈಗಲೂ ಗೊತ್ತಿಲ್ಲ. ಆದರೆ ನಿಮಗೆ ಆಕ್ಸಿಡೆಂಟ್ ಆಗೋ ಕ್ಷಣ ಅಲ್ಲಿದ್ದಾಗ ಒಂದಂತೂ ಸತ್ಯ ಅನ್ನಿಸ್ತು. ನನ್ನ ಜೀವನದಲ್ಲಿ ನೀವು ತುಂಬ ಮುಖ್ಯ ಸ್ಥಾನದಲ್ಲಿದ್ದೀರಾ ಅಂತ. ನೀವಿಲ್ಲದೆ ಇರೋ ಜೀವನ ಹೇಗಿರ್ಬೋದು ಅನ್ನೋದನ್ನು ನನ್ನ ಕೈಲಿ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಇಷ್ಟು ವರ್ಷದಲ್ಲಿ ಈ ಥರ ಅನಿಸಿದ್ದು ನಿಮ್ಮ ಬಗ್ಗೆ ಮಾತ್ರ ತುಳಸಿಯವರೇ. ಇಷ್ಟೆಲ್ಲ ಹೇಳಿದ್ಮೇಲಾದರೂ ನನಗೋಸ್ಕರನಾದರೂ ವಾಪಸ್ ಬರ್ತೀರಾ ತುಳಸಿಯವರೇ? ಇವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಅಂದರೆ ಕೇಳಲೇ ಇಲ್ಲ. ಎಲ್ಲಿ ಪೇಷಂಟ್ ಎಲ್ಲಿದ್ದೀನಿ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅಂತ ಇಲ್ಲೇ ಕೂತಿದ್ದಾರೆ. ಹಾಂ ತುಳಸಿಯವರೇ. ನಾನು ಕಣೋ, ರಾತ್ರಿ ಎಲ್ಲ ಇಲ್ಲೇ ಕೂತಿದ್ಯಂತೆ. ಕ್ಷಮಿಸಿ, ಯಾವಾಗ ನಿದ್ದೆ ಬಂತು ಗೊತ್ತಾಗಲಿಲ್ಲ. ಕ್ಷಮೆ ಯಾಕೋ? ಇನ್ನು ನಾವು ಕ್ಷಮೆ ಕೇಳಬೇಕು. ಇನ್ನೂ ಪ್ರಜ್ಞೆ ಬಂದಿಲ್ವಂತೆ. ಹೌದು ದತ್ತ, ಡಾಕ್ಟರು 12 ಗಂಟೆ ಬೇಕು ಅಂತ ಹೇಳಿದರು. ಈಗಾಗಲೇ 8 ಗಂಟೆಗಳಾಗಿದೆ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಟೆನ್ಷನ್ ಮಾಡ್ಕೋಬೇಡ. ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಮೇಲಾಗಿ ತುಳಸಿ ಗಟ್ಟಿಗಿತ್ತಿ ಅಂತ ನೀನೇ ಹೇಳಿದ್ದೀಯ. ಖಂಡಿತ ಅವಳು ಹುಷಾರಾಗೇ ಆಗ್ತಾಳೆ. ದೇವರು ನಮ್ಮ ನಂಬಿಕೆ ಸುಳ್ಳು ಮಾಡೋದಿಲ್ಲ ಕಣೋ. ದತ್ತ, ತುಳಸಿಯವ್ರ ಕೈ ಮೂವ್ ಆಗಿದ್ದು ನೋಡಿದೆ ನಾನು. ತುಳಸಿಯವರೇ, ತುಳಸಿಯವರೇ, ತುಳಸಿಯವರೇ,
ಕೇಳಿಸ್ತಿದ್ಯಾ? ನಾನು ಈಗಲೇ ಡಾಕ್ಟರ್ ಕರಿತೀನಿ. ಇವಳು ಹೋಗಿದ್ದಾಳೆ. ಇಷ್ಟು ದಿನ ನಿಮ್ ಸೇವೆ ಮಾಡಕ್ಕೆ ಇನ್ಯಾರಾದ್ರೂ ಕಳ್ಸೋಳು, ಆದ್ರೆ ಈಗ ತಾನಿರ್ಬೇಕು, ಇಲ್ಲ ನಾನಿರ್ಬೇಕು, ಇಲ್ಲ ಅಂದ್ರೆ ಆ ರತ್ನ ಅಷ್ಟೇ. ಅವಳ ಲೆಕ್ಕಾಚಾರಗಳೇ ಅರ್ಥ ಆಗಲ್ಲ. ಬಟ್ ನಿಮ್ ಫ್ಯಾಮಿಲಿ ತುಂಬಾ ಲಕ್ಕಿ, ಅವರು ಇಂಪ್ರೂವ್ ಆಗ್ತಾ ಇದ್ದಾರೆ. ಇದು ತುಂಬಾ ಆಶ್ಚರ್ಯಕರವಾದ ವಿಷಯನೇ. ನಮಸ್ಕಾರ ಮೇಡಮ್. ಮಹೇಶ್ ಅವರು ಬೆಡ್ಡಿಂದ ಬಿದ್ದ್ಬಿಟ್ರು ಅಂತ ಅವಿನಾಶ್ ತುಂಬಾ ಗಾಬರಿಯಿಂದ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ನಾನು ಅವತ್ತೇ ನಿಮ್ಗೆ ಹೇಳಿದ್ನಲ್ಲ, ಈಸ್ ಇಂಪ್ರೂವಿಂಗ್ ಅಂತ. ಇವತ್ತು ಬೆಡ್ಡಿಂದ ಬಿದ್ದಿದ್ದಾರೆ. ಸೊ ಹಿ ಮಸ್ಟ್ ಹ್ಯಾವ್ ಟ್ರೈ ಟು ಮೂವ್. ಇದು ಸಂತೋಷಕರವಾದ ವಿಷಯನೇ, ಗಾಬರಿ ಪಡುವಂಥದ್ದು ಏನೂ ಇಲ್ಲ. ಡಾಕ್ಟರ್, ಹಾಗಾದ್ರೆ ನಮ್ ಚಿಕ್ಕ ಮಾವ ಹುಷಾರಾಗ್ತಾರೆ ಅಲ್ವಾ? ಮೊದ್ಲಿನ ಥರ ಆಗ್ತಾರಲ್ವಾ? ಅಷ್ಟು ನಿಖರವಾಗಿ ಹೇಳೋದಿಕ್ಕಾಗಲ್ಲ. ಈ ಕೇಸಲ್ಲಿ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಯಾಕೆ ಅಂದ್ರೆ 6 ತಿಂಗಳಿಂದ ಇವರು ಇಂಪ್ರೂವ್ ಆಗ್ತಾರಾ ಅಂತ ನೀವು ಕೇಳಿದ್ರೆ ನನಗೂ ನಂಬಿಕೆ ಇರಲಿಲ್ಲ. ಆದ್ರೆ ಈಗ ಇಂಪ್ರೂವ್ ಆಗ್ತಾ ಇದ್ದಾರಲ್ಲ, ಸೊ ಇವರು ಮೊದಲಿನ ತರ ಆಗ್ಲೂಬಹುದು, ಆಗದೇನೂ ಇರ್ಬೋದು. ಏನು ಅಂತ ಹೇಳೋದು ಕಷ್ಟ. ಅವ್ರು ಮೊದಲಿನ ತರ ಪೂರ್ಣ ಗುಣವಾಗ್ತಾರೆ ಅಂತ ನಾವು ಹೋಪ್ ಇಟ್ಕೊಳ್ಳೋಣ. ಏನಂತೀರ ದಾಶ್? ಎಸ್ ಡಾಕ್ಟರ್, ನೆಕ್ಸ್ಟ್ ಏನೇ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೂ ಪ್ಲೀಸ್ ಲೆಟ್ ಅಸ್ ನೋ. ಸದ್ಯಕ್ಕೇನು ಬೇಡ, ನೋಡೋಣ ಹಾಗೆ ಇಂಪ್ರೂವ್ ಆಗ್ತಾರಾ ಅಂತ. ಅಂಡ್ ನಾನು ಈ ವಿಷಯನ ಮಾಧವ್ ಅವ್ರಿಗೆ ಮೊದಲು ಹೇಳಬೇಕು. ಯಾಕೆ ಅಂದ್ರೆ ಅವ್ರ ಬ್ರದರ್ ಹೆಲ್ತ್ ಬಗ್ಗೆ ಅವ್ರಿಗೆ ಯಾವಾಗಲೂ ಟೆನ್ಷನ್ ಇರುತ್ತೆ. ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಿ. ಈ ತರ ಏನೇ ಮೂವ್ಮೆಂಟ್ಸ್ ಆದ್ರೂ ನನಗೆ ಇನ್ಫಾರ್ಮ್ ಮಾಡಿ. ನಮ್ಮ ಪ್ರಯತ್ನ ನಾವು ಮಾಡೋಣ, ಮಿಕ್ಕಿದ್ದನ್ನ ಅವನು ನೋಡ್ಕೋತಾನೆ ಅಲ್ವಾ? ಅವತ್ತು ಹೀಗೆ ಮಾಡ್ದೆ, ಜೊತೆಲಿರು ಅಂದ್ರೆ ಪೂರ್ಣಿನ ಒಳಗಡೆ ಬಿಟ್ಟೆ. ಇವತ್ತು ಅಮ್ಮೋರೆ, ಅದು ಶಟ್ ಅಪ್, ಮಾತಾಡ್ಬೇಡ ನೀನು.
ನನಗೆ ನಿಯತ್ತಾಗಿದೆಯಾ ಅನ್ನೋ ಒಂದೇ ಕಾರಣಕ್ಕೆ ನಿನ್ನನ್ನ ಕೆಲಸದಲ್ಲಿ ಉಳಿಸ್ಕೊಟ್ಟಿರೋದು. ಇನ್ನೊಂದ್ಸಲ ಈ ತರ ಆದ್ರೆ ನೀನು ಕೆಲಸ ಕಳ್ಕೊಳ್ತೀಯ ಅಷ್ಟೇ. ಕ್ಷಮಿಸಿ ಅಮ್ಮವ್ರೆ, ಇನ್ಮೇಲೆ ಹುಷಾರಾಗಿರ್ತೀನಿ. ಮಾತಾಡಬೇಡ, ನಡಿ ಆಚೆ. ಆಚೆ ಹೋಗು ಅಂದೆ. ನಿನಗೆ ಹೇಳಿದ್ದು ಒಂದೇ ಒಂದ್ ಕೆಲಸ, ಅದನ್ನು ಮಾಡಕ್ಕಾಗಲ್ಲ ನಿಂಗೆ? ಕಮಾನ್ ಮಾಮ್, ಫಸ್ಟ್ ಆಫ್ ಆಲ್ ನಾನು ಡ್ಯಾಡ್ನ ಯಾವತ್ತೂ ನೋಡ್ಕೊಂಡೇ ಇಲ್ಲ. ನೀನ್ ಹಾಸ್ಪಿಟ್ಲಿಗೆ ಹೋಗಿದ್ಯಾ ಅಂತ ನಾನ್ ಬೈಕೊಂಡು ಅವ್ರಿಗೆ ಸೂಪ್ ಕುಡಿಸ್ತಾ ಇದ್ದೆ, ಅವ್ರು ಕುಡಿತಾನೆ ಇರ್ಲಿಲ್ಲ. ನನಗ್ ಕೋಪ ಬಂತು. ಅಷ್ಟರಲ್ಲಿ ರತ್ನ ಬಂದ್ಲು, ಅವಳು ಕೊಡು ಅಂತ ಕೊಟ್ಟೆ ಅಷ್ಟೇ. ಅಷ್ಟರಲ್ಲಿ ಬೆಡ್ಡಿಂದ ಬಿದ್ಬಿಟ್ರು. ಅದಕ್ ನಾನೇನ್ ಮಾಡಕ್ಕಾಗತ್ತೆ ಹೇಳು? ಅಷ್ಟ್ರಲ್ಲಿ ನನಗ್ ಟೆನ್ಷನ್ ಆಗಿ ನಿನಗ್ ಫೋನ್ ಮಾಡೋ ಹೊತ್ತಿಗೆ ಆ ಪೂರ್ಣಿ ಬಂದ್ಲು. ಅವಳು ಗೊತ್ತಾದ್ರೆ ಕೇಳ್ಬೇಕಾ? ಇಡೀ ಮನೆಗ್ ಡಂಗೂರ ಸಾರದ್ಲು. ನಿನ್ನ ನಾನ್ ರೂಮ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಪೂರ್ಣಿಗ್ ಗೊತ್ತಾಗಿದ್ರಿಂದ ಅವಳು ಅವಿಬ್ರೋ ಕಾಲ್ ಮಾಡಿದ್ಲು. ಅವನ್ ಡಾಕ್ಟರ್ನ ಕರೆಸ್ತಾ, ನಾನೇನ್ ಮಾಡಕ್ಕಾಗತ್ತೆ? ಮಾಮ್, ನಂಗೆ ಯಾಕೋ ಇವಾಗ ಡ್ಯಾಡ್ನ ನೋಡಿದ್ರೆ ಇವ್ರು ಇದನ್ನೆಲ್ಲ ಬೇಕು ಅಂತ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಏನೇನೋ ಮಾತಾಡ್ಬೇಡ. ಸೀರಿಯಸ್ಲಿ ಮಾಮ್, ನೀನ್ ಮಾಡ್ತಿರೋ ಯಾವ್ದೋ ಒಂದ್ ಕೆಲ್ಸ ಡ್ಯಾಡ್ಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅದನ್ನ ತಡೆಯೋದಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಶಟ್ ಅಪ್ ನಿಧಿ. ಸಾಲದು ಅಂತ ಇನ್ಶೂರೆನ್ಸಿಂದ ಅವಳ ಹೆಸರನ್ನೇ ತೆಗೆಸಿದ್ದೀಯ. ವಯಸ್ಸಾದ ಮೇಲೆ ಆಸರೆ ಆಗ್ತಾರೆ ಅಂತ ಮಕ್ಕಳನ್ನ ಮಾಡ್ಕೋತಾರೆ. ಆದ್ರೆ ಮಕ್ಕಳು ಹೀಗಿರ್ತಾರೆ ಅಂತಂದ್ರೆ ಈಗ ನನಗೆ ಮಕ್ಕಳಿಲ್ವಲ್ಲ ಅಂತ ಖುಷಿ ಆಗ್ತಾ ಇದೆ. ಅದೇನು ಅಂತಿದ್ಯಲ್ಲ, ತುಳಸಿಗೆ ಆಕ್ಸಿಡೆಂಟ್ ಆಗೋದಕ್ಕೆ ಮಾಧವನೇ ಕಾರಣ ಅಂತ. ಅದು ತಪ್ಪು. ಅವಳ ಜೀವ ಉಳಿಯೋದಕ್ಕೆ ಕಾರಣ ಮಾಧವ. ಆ ಆಕ್ಸಿಡೆಂಟ್ಗೆ ಕಾರಣ ನೀವಿಬ್ಬರು. ಬನ್ನಿ, ಇಲ್ಲೆಲ್ಲಾದ್ರೂ ಕೂತ್ಕೊಳ್ಳೋಣ. ಬನ್ನಿ. ದಡ ಚಪ್ಲಿಕಳ ನಡೀತಿದ್ರೆ ಮನ್ಸು ಹಗರವಾಗತ್ತಂತೆ. ನಡೆಯೋಣ. ಅಲ್ಲ, ತುಳಸಿಯವರು ಅಪಾಯದಿಂದ ಪಾರಾಗಿ ಮನೆಗೂ ಬಂದ್ರಲ್ಲ ದತ್ತ, ಮತ್ತ್ಯಾಕೆ ನೊಂದ್ಕೋತಿದ್ದೀರಾ? ಅವಳು ಅಪಾಯದಿಂದ ಪಾರಾಗಿದ್ದಲ್ಲ, ನೀನು ಪಾರು ಮಾಡಿದೆ ಅಂತ ಹೇಳು. ಖಂಡಿತ ಇಲ್ಲ ದತ್ತ, ಅದು ದೇವರ ಕೃಪೆ. ಹೌದು, ನೀನ್ ದೇವರಾಗಿ ಬಂದೆ. ಅವಳಿಗೆ ಆಕ್ಸಿಡೆಂಟ್ ಆದಾಗ ನೀನಲ್ಲದೆ ಬೇರೆ ಯಾರಾದರೂ ನೋಡಿದ್ರೆ ಅವಳನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರೋ ಇಲ್ವೋ, ರಕ್ತ ಸಿಗ್ತಾ ಇತ್ತೋ ಇಲ್ವೋ. ಇಷ್ಟೆಲ್ಲ ಸಾಲದು ಅಂತ ನೀನು ಆಸ್ಪತ್ರೆ ಖರ್ಚನ್ನೆಲ್ಲ ನೀನೇ ಭರಿಸಿದ್ದೀಯ. ಅಲ್ಲ ದತ್ತ, ಖರ್ಚು ನನಗೆ ಗೊತ್ತು. ಖರ್ಚಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ನೀನ್ ಹೇಳ್ದಾಗ್ಲೇ ನನಗೆ ಅರ್ಥವಾಗಿತ್ತು.
10 ರೂಪಾಯಿ ದಾನ ಮಾಡಿದ್ರೆ 100 ಜನಕ್ಕೆ ಡಂಗೂರ ಸಾರೋ ಅಂಥ ಕಾಲ ಇದು. ಅಂಥದ್ರಲ್ಲಿ ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ನನಗೂ ಇದಕ್ಕೂ ಸಂಬಂಧವೇ ಇಲ್ವೇನೋ ಅನ್ನೋ ಥರ ಸುಮ್ಮನೆ ಇದ್ದೀಯಲ್ಲೋ. ಅದು ನಮ್ಮ ನಿಜವಾದ ಬಂಧುಗಳು, ಸ್ನೇಹಿತರು ಯಾರು ಅಂತ ಅನ್ನೋದು ನಮ್ಮ ಕಷ್ಟ ಕಾಲದಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಈ 2 ದಿವಸದಲ್ಲಿ ನನಗದು ತುಂಬ ಚೆನ್ನಾಗಿ ಅರ್ಥವಾಯಿತು ಕಣೋ. ಆದರೆ ಇಂಥ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಿದ ನಿನಗೆ ನಿನ್ನ ಹಣನ ತಕ್ಷಣ ವಾಪಸ್ ಕೊಡೋಕ್ಕಾಗ್ತಾ ಇಲ್ವಲ್ಲ. ನನಗೆ ತುಂಬ ನೋವಾಗ್ತಿದೆ ಕಣೋ. ಇವತ್ತು ನೀನು ನಮ್ಮ ಫ್ಯಾಮಿಲಿ ಥರಾನೇ ಇರ್ಬೋದು, ಆದರೆ ಹಾಗಂತ ನಿನ್ನ ಒಳ್ಳೆತನನ, ನೀನು ನಮ್ಮ ಮೇಲಿಟ್ಟಿರೋ ವಿಶ್ವಾಸನ ನಾವು ದುರುಪಯೋಗ ಪಡಿಸ್ಕೋಬಾರ್ದು. ನಾನೇ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ದತ್ತ. ನನಗೆ ಈಗ ಆ ದುಡ್ಡಿನ ಅವಶ್ಯಕತೆ ಇಲ್ಲ. ದಯವಿಟ್ಟು ಅದನ್ನು ವಾಪಸ್ ಕೊಡೋ ಮಾತಾಡಬೇಡಿ. ನೋಡು ಚಪ್ಲಿಕಳ, ನೀನು ಇಷ್ಟು ಹೇಳಿದ ಮೇಲೂ ನಾನು ನಿನ್ನ ಹಣನ ವಾಪಸ್ ಕೊಡ್ತೀನಿ ಅಂದರೆ ಅದನ್ನು ಅಹಂಕಾರ ಅಂತ ಅನ್ಕೋಬೇಡ. ಅದನ್ನು ನಾನು ಸ್ವಾಭಿಮಾನ ಅಂತೀನಿ. ದಯವಿಟ್ಟು ಬೇಡ ಅನ್ಬೇಡ. ಸ್ವಲ್ಪ ಟೈಮ್ ಕೊಡು, ನಿನಗೆ ಹಣ ವಾಪಸ್ ಕೊಡ್ತೀನಿ ಪ್ಲೀಸ್. ಸರಿ, ನಿಮಗೆ ಸಮಾಧಾನ ಆಗುತ್ತೆ ಅಂದರೆ ನಿಮಗೆ ಯಾವಾಗ ವಾಪಸ್ ಕೊಡೋಕ್ಕಾಗುತ್ತೋ ಆವಾಗಲೇ ಕೊಡಿ, ಓಕೆನಾ? ಅಳ್ತಿದ್ಯಾ? ಏನಾಯ್ತಮ್ಮ? ಏನಿಲ್ಲಪ್ಪ, ನೀನ್ ಬಂದಿದ್ ನೋಡಿ ಖುಷಿ ಆಯ್ತು. ಇಲ್ಲ, ಏನೋ ಮುಚ್ಚಿಡ್ತಾ ಇದೆಯಾ? ಹಾಗೇನಿಲ್ಲಪ್ಪ, ಅಮ್ಮನ ಈ ಸ್ಥಿತಿನಲ್ಲಿ ನೋಡಿ ಯಾಕೋ ಮನ್ಸಿಗೆ ನೋವಾಗ್ತದೆ. ಈ ಮನೆಗೆ ಬಂದಾಗ್ಲಿಂದ ಅವ್ರು ಹೀಗಿದ್ದನ್ನ ನಾನು ನೋಡೇ ಇಲ್ಲ. ಇಷ್ಟು ದಿನ ನನಗೇನಾದ್ರೂ ನೋವಾದ್ರೆ ಅವ್ರ ಹತ್ರ ಹಂಚ್ಕೊಳ್ಳೋಣ ಅನ್ಸೋದು. ಆದ್ರೀಗ ಅವರೇ ನೋವು ಅನ್ಭವಿಸ್ತಾ ಇದ್ದಾರೆ. ಅದನ್ನ ನೋಡಿ ಅಳು ಬಂತಷ್ಟೆ. ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ. ತುಳಸಿಯವರು ಬಹಳ ಗಟ್ಟಿ, ಅವ್ರು ಬೇಗ ಹುಷಾರಾಗ್ತಾರೆ. ನೋಡು, ಆಗ್ಲೇ ಬಂದು ಕೆಲಸನೂ ಶುರು ಮಾಡ್ಕೊಂಡಿದ್ದಾರೆ. ಅವ್ರಿಗಾಗಿರೋ ಗಾಯಕ್ಕಿಂತ ಅವ್ರ ವಿಲ್ ಪವರ್ ದೊಡ್ಡದು. ಅವ್ರು ಬೇಗ ಹುಷಾರಾಗ್ತಾರೆ. ನಿನ್ ಮಾತು ಕೇಳಿದ್ರೆ ನನಗೆ ಸಮಾಧಾನ ಆಗತ್ತಪ್ಪ. ಅಮ್ಮಂಗೆ ಹೀಗಾದ್ಮೇಲೆ ಯಾಕೋ ಯಾರ ಹತ್ರನೂ ಮಾತಾಡೋದೇ ಬೇಡ ಅನ್ಸೋದು. ಹಾಗೆಲ್ಲ ಅನ್ಕೋಬೇಡ. ನಿನ್ಗೇನೇ ನೋವಿದ್ರು ನನ್ನ ಹತ್ರ ಹೇಳ್ಕೋ. ನಿನಗೆ ಮದುವೆ ಆಗಿರ್ಬೋದು, ಈ ಮನೆ ಸೊಸೆ ಇರ್ಬೋದು, ಸಮರ್ಥನ್ ಹೆಂಡ್ತಿ ಇರ್ಬೋದು, ಆದರೆ ಈ ಅಪ್ಪನಿಗೆ ಆ 2 ಜಡೆ ಹಾಕೊಂಡು ಓಡ್ ಬಂದು ತಪ್ಕೊಡೋ ಮಗಳೇ ನೀನು. ಈಗ ನೆಮ್ಮದಿ ಅನ್ನಿಸ್ತಿದೆ ಅಪ್ಪ. ನಿನ್ನ ಆರೋಗ್ಯ ಜೋಪ. ಪಾಪಮ್ಮ, ಮಾವನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ವಿಷಯ ಹೇಳ್ತಿದ್ದಾಗೆ ಚಿಕ್ಕ ಮಾವನ್ ರೂಮ್ಗೆ ಹೋಗ್ಬಿಟ್ರು. ಆಗದೆ ಇರುತ್ತಾ ಪೂರ್ಣಿ? ಚಿಕ್ಕಯ್ಯ ಅವರು, ಅಯ್ಯ ಅವರು ಮೊದಲು ಹೇಗಿದ್ರು ಅಂತ ನೀನು ನೋಡ್ಬೇಕಾಗಿತ್ತು. ಯಾರ ಕಣ್ಣು ಬೀಳಬಾರ್ದು ಅಂದ್ಕೋತಿದ್ದೆ. ಕೊನೆಗೂ ಯಾವುದೋ ಕೆಟ್ಟ ಕಣ್ಣು ಬಿಟ್ಟೇ ಬಿಡ್ತು. ಹೋಗ್ಲಿ ಬಿಡಿ ಪಾಪಮ್ಮ, ಈಗ ಹುಷಾರ್. ದೀಪಿಕಾ, ಈ ಮನೆಗೆ ಬಂದಾಗಿಂದ ನೋಡ್ತಿದ್ದೀನಿ, ಎಲ್ಲಾರ ಜೊತೆ ಹೊಂದ್ಕೊಳ್ಳೋಕ್ಕೆ ನೀನು ತುಂಬಾ ಎಫರ್ಟ್ ಆಗ್ತಿದ್ಯಾ. ಈ ಮನೇಲಿ ಇಷ್ಟು ವರ್ಷ ಇರೋದಕ್ಕೆ ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಪೂರ್ಣಿ, ನನಗೆ ಏನು ಕೇಳಕ್ ಮೂಡಿಲ್ಲ. ಗೊತ್ತು ದೀಪಿಕಾ, ನಿನ್ ಮೂಡ್ ಸರಿ ಹೋಗ್ಲಿ ಅಂತಾನೆ ಹೇಳ್ತಿರೋದು. ನೀನ್ ಹೀಗೆ ಡಲ್ ಆಗಿದ್ರೆ ನಮ್ಮೆಲ್ಲರಿಗೂ ಒಂಥರ ಅನ್ಸುತ್ತಲ್ವಾ? ನೀನು ಅಭಿ ಮಾತಾಡ್ಬೇಕಾದ್ರೆ ನಾನಲ್ಲೇ ಬರ್ತಾ ಇದ್ದೆ. ನೀವಿಬ್ರು ಮಾತಾಡಿದ್ದು ನನಗೆ ಕೇಳಿಸ್ತು. ನಾನು ನಿನ್ನನ್ನ ತಂಗಿ ಅನ್ಕೊಂಡಿರೋದಕ್ಕೆ ಕೆಲವು ಮಾತಾಡೋಣ ಅಂತ ಹೇಳ್ತಿದ್ದೀನಿ. ಅಭಿ ನಿನ್ ಜೊತೆ ಸ್ವಲ್ಪ ರೂಢಾಗೆ ಮಾತಾಡಿರ್ಬೋದು,
ಆದರೆ ಈಗ ಅವನು ಬಿಸ್ನೆಸ್ ಟೆನ್ಷನಲ್ಲಿದ್ದಾನೆ ಅಲ್ವಾ. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಈ ಸಿಚುಯೇಷನ್ನಲ್ಲಿ ನೀನು ಅವನ್ನ ಅರ್ಥ ಮಾಡ್ಕೊಳ್ಬೇಕು, ಅವನ ಜೊತೆ ನಿಲ್ಲಬೇಕು. ಅವನಿಗೆ ಸಮಯನೇ ಇಲ್ಲದೆ ಇದ್ರೂ ನಿನಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ. ಅದನ್ನ ನೀನು ಅಪ್ರಿಷಿಯೇಟ್ ಮಾಡ್ಬೇಕಲ್ವಾ. ಮದುವೆ ಆದ್ಮೇಲೆ ಇಂಥ ನೂರಾರು ಸಮಸ್ಯೆಗಳು ಬರ್ಬೋದು. ಸೊ ಅದಕ್ಕೆ ಹೊಂದ್ಕೊಂಡು ಹೋಗೋದು ಕಲ್ತ್ರೆ ಅಭಿಗೂ ಖುಷಿ ಆಗುತ್ತಲ್ವಾ. ಎಲ್ಲರಿಗಿಂತ ಹೆಚ್ಚಾಗಿ ನೀನು ಈ ಮನೇಲಿ ವಿಶ್ವಾಸ ಗಳಿಸ್ಬೇಕಾಗಿರೋದು ಅಭಿದಲ್ವಾ. ನಂಗೆ ಈಗ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ, ಸುಮ್ಮನೆ ಇದೀನಿ ಅಂತ ಲೆಕ್ಚರ್ ಕೊಡ್ತಿದ್ದೀರಲ್ಲ. ನನ್ನ ಅಭಿ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಮೊದಲೇ ನಾನು ನಿಮ್ಗೊಂದ್ಸಲಿ ಹೇಳಿದ್ದೆ ಅಲ್ವಾ. ನಾವಿಬ್ರು 3 years ಲವ್ ಮಾಡಿ ಮದ್ವೆ ಆಗ್ತಿರೋದು. ನಮ್ಮ ಬಗ್ಗೆ ನಿನಗೇನು ಗೊತ್ತು? ಅಕಸ್ಮಾತ್ ನನ್ಗೇನಾದ್ರೂ ನೋವಾದ್ರೆ ಹೇಳ್ಕೊಳಕ್ಕೆ ಅಪ್ಪ ಅಮ್ಮ ಇದ್ದಾರೆ. ನಾನೇನು ನಿಮ್ ತರ ಯಾರು ಇಲ್ದೇ ಇರೋಳು ಅನ್ಕೊಂಡ್ರಾ? ದೀಪಿಕಾ, ಪೂರ್ಣಿ ಯಾರು ಇಲ್ಲದೆ ಇರೋಳು ಅಂತೆಲ್ಲ ಹೇಳಬೇಡ. ಅವಳಿಗೆ ಎಲ್ಲರೂ ಪ್ರೀತಿ ಸಿಗೋ ಹಾಗೆ ನಾವು ನೋಡ್ಕೋತಿದ್ದೀವಿ. ಇವಳು ನಿನ್ನ ಅಕ್ಕ ಆಗೋಳು. ಇವಳು ಏನೇ ಹೇಳಿದ್ರು ನಿನ್ನ ಒಳ್ಳೆದಕ್ಕೆ. ಈ ಮನೆ ಬಗ್ಗೆ ಇವಳಿಗೆ ತುಂಬ ಕಾಳಜಿ ಇದೆ. ಇವಳ ಬಗ್ಗೆ ಹೀಗೆಲ್ಲ ಮಾತಾಡೋದು ತಪ್ಪು. ದೀಪಿಕಾ, ಹ್ಯಾವ್ ಯು ಲಾಸ್ಟ್ ಯೋರ್ ಮೈಂಡ್? ಎಲ್ಲಿದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಗಮನ ಇದೆಯಾ ನಿನಗೆ? ಆಗ್ಲೇ ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ಅದನ್ನ ಹಾಲಲ್ಲಿ ನಿಂತು ಮಾತಾಡಿದ್ದು ತಪ್ಪು. ಈಗ ನೀನ್ ಮಾಡಿದ ತಪ್ಪಿಗೆ ನಿನಗೆ ಬುದ್ಧಿ ಹೇಳಕ್ ಬಂದ್ರೆ ಅದಕ್ಕೆ ಮೇಲೆ ಅಷ್ಟೆಲ್ಲ ರೇಗ ಅವಶ್ಯಕತೆ ಏನಿದೆ? ಇವಾಗ ಈ ವಿಚಾರ ಎಲ್ರ ಮುಂದೆ ತೆಗಿತಾ ಇದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಸಂಜೆ ನೀನೇ ಹೇಳ್ದೆ ಅಲ್ವಾ, ನನ್ನ ಹಿಂದೆ ಬಿದ್ದಿದ್ದು, ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ದು ನೀನೇ ಅಂತ. ಅದು ನಿಜ. ನೀನೇ ಬಂದಿದ್ಯಾ ಅಂದ್ಮೇಲೆ ಈ ರಿಲೇಶನ್ಶಿಪ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ಬೇರೆಯವ್ರನ್ನ ಬ್ಲೇಮ್ ಮಾಡಬೇಡ. ಇದು ಖಂಡಿತ ಸೋಗಲಾಡಿ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಹೇಗೆ ಗೊತ್ತಾಯ್ತು ತಾತ? ಉಪ್ಪು ಹುಳಿ ಖಾರ ಸರಿಯಾಗಿ ಬಿದ್ದಿದೆ ಅಂತಂದ ಮೇಲೆ ಇದು ಸೋಗಲಾಡಿ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಿಲ್ಲ ಮಾವ, ನಿನ್ನೆ ಎಲ್ಲ ಅವಳೇ ಮಾಡಿದ್ಲು, ಚೆನ್ನಾಗಿತ್ತಲ್ಲ. ಇವತ್ತು ನಾನೇ ಮಾಡೋಣ ಅಂತ ಮಾಡಿದೆ. ಗೊತ್ತು ತುಳಸಿ, ಸುಮ್ಮನೆ ತಮಾಷೆ ಮಾಡಿದೆ. ನೀನು ಸುಮ್ಮನೆ ಕೂತ್ಕೊಳ್ಳೋವಳಲ್ಲ ಅಂತ ಗೊತ್ತು ನನಗೆ. ಇನ್ನೊಂದು ಸ್ವಲ್ಪ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಲೇ, ತಿಂಡಿನೂ ಸರಿಯಾಗಿ ತಿನ್ಲಿಲ್ವಲ್ಲೋ? ಅದೇನು ಅರ್ಜೆಂಟ್ ನಿನಗೆ?
ಆಗಿದ್ದನ್ನ ಮನಸ್ಸಿಗೆ ಹಚ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ದಂಟ್ಪಿಂಡ. ಪಾಠ ಕಲ್ತಿದ್ದೀಯ ಅಂತ ಆದರೆ ಸಂತೋಷ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ಇಲ್ಲ ತಾತ, ಆಫೀಸಲ್ಲಿ ತುಂಬ ಕೆಲಸ ಇದೆ, ಪ್ರಿಪೇರ್ ಆಗಬೇಕು. ಏ ಸಮ ಡಬ್ಬಿ ಪುಟ್ಟ ನಾ ಕೊಡ್ತೀನಿ ಕೊಡು. ಪಾಪು ಪಾಪು ಹೊರಟೆ ಬಿಟ್ನಲ್ಲ. ಹೊರಟೆ ಬಿಟ್ಟ. ಅಶು, ನಾನು ಆಫೀಸಿಗೆ ತೊಗೊಂಡೋಗಿ ಕೊಡೋಣ ಅಂದರೆ ನಾನು ಬುಕ್ ಸ್ಟೋರಿಗೆ ಬೇರೆ ಹೋಗಬೇಕು. ಏನು ಮಾಡೋದು? ಪೂರ್ಣಿ, ನಿನಗೇನಾದ್ರೂ ಹೇಳೋದಿದ್ರೆ ಹೇಳು. ತಪ್ಪು ಒಂದ್ಸಲ 2 ಸಲ ಆದರೆ ಪರವಾಗಿಲ್ಲ, ಆದರೆ ಪದೇ ಪದೇ ಆದರೆ ಅದಕ್ಕೆ ಕ್ಷಮೆ ಇರಲ್ಲ. ಇನ್ಮೇಲೆ ಹೀಗಾಗಲ್ಲ. ಸಾರಿ. ಪರವಾಗಿಲ್ಲ ದೀಪಿಕಾ, ಬಾ ಕೂತ್ಕೋ, ತಿಂಡಿ ತಿನ್ನು ಎಲ್ಲರ ಜೊತೆ. ದೀಪಿಕಾ, ನಾವು ದುಬೈಯಿಂದ ವಾಪಸ್ ಬಂದ್ವಿ. ದೀಪು ಮನೇಲಿಲ್ಲ ಅಂದ್ರೆ ಬೇಜಾರು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾರೋ ನೀನು? ಈ ಥರ ಮದುವೆ ಆಗಿರೋ ಹೆಣ್ಮಗಳನ್ನ ಕದ್ದು ಮುಚ್ಚಿ ಭೇಟಿ ಆಗಬಾರ್ದು ಅನ್ನೋದು ಗೊತ್ತಿಲ್ಲ ನಿಂಗೆ? ನೀನಾ? ನೀನು ಈ ಓಡ್ ಹೋದವಳ ಗಂಡ ಪ್ರಸಾದ ಅಲ್ವೇನೋ? ಇವತ್ತು ರೆಸ್ಟ್ ಮಾಡೋ ತಾನೆ, ಕ್ಯಾಫೆಗೆ ಹೋಗ್ಲೇಬೇಕಾ? ರೆಸ್ಟ್ ಏನು ಬೇಡ ಶಾರ್ವರಿ. ಕೆಫೆಗೆ ಹೋಗೋಕೆ ಮೊದಲು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಅದೇ ಆಕ್ಸಿಡೆಂಟ್ ಆಗಿತ್ತಲ್ಲ, ಅವರು ಚೇತರಿಸ್ಕೋತಿದ್ದಾರೆ, ಅವ್ರನ್ನ ನೋಡ್ಕೊಂಡು ಬರಬೇಕು. ಓಹ್ ಹೌದಾ ಭಾವ? ಹುಷಾರಾಗ್ತಿದ್ದಾರಲ್ವಾ ಅವರು? ಬೇರೆ ಏನೂ ಸಮಸ್ಯೆ ಇಲ್ಲ ತಾನೆ? ಅದು ಪೂರ್ಣಿ ನನಗೆ ವಿಷಯ ಹೇಳಿದ್ಲು, ಕೇಳಿ ಮನಸ್ಸಿಗೆ ತುಂಬ ನೋವಾಯಿತು. ಪರವಾಗಿಲ್ಲ ಶಾರ್ವರಿ, ಡಿಸ್ಚಾರ್ಜ್ ಆಗಿದೆಯಲ್ಲ, ಮನೇಲಿ ರೆಸ್ಟ್ ಮಾಡ್ತಿದ್ದಾರೆ.
ಏನೋ ಅವ್ರ ಒಳ್ಳೆ ಗುಣ ಅವರನ್ನು ಕಾಯ್ತು ನೋಡು. ನಿಜ. ಶಾರ್ವರಿ, ನೀನಿವತ್ತು ದೀಪಿಕಾ ವಿಷಯನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ, ನಿಜವಾಗ್ಲೂ. ಅವಳ ಹತ್ರ ಕ್ಷಮೆ ಕೇಳಿಸಿದ್ದು ಮನೇಲಿ ಯಾರ ಮಧ್ಯೆನೂ ಮನಸ್ತಾಪ ಬರೆದಿರೋಗಾಯ್ತು. ಅದು ನನ್ನ ಡ್ಯೂಟಿ ಅಲ್ವಾ ಭಾವ? ನಿಜ. ಆದರೂ ಎಲ್ಲ ನೀನೇ ಮಾಡ್ತಾ ನಿನಗೂ ಸ್ಟ್ರೆಸ್ ಆಗುತ್ತೇನು? ಈಗ ಮಹೇಶನು ಸುಧಾರಿಸ್ಕೊತಿದ್ದಾನಲ್ವಾ, ಅವನ ಆರೋಗ್ಯದ ಬಗ್ಗೆನೂ ಕಾಳಜಿ ತಗೋತಿದ್ಯಾ. ಹೆಮ್ಮೆ ಆಗುತ್ತೆ ನೀನು ನೋಡಿದ್ರೆ. ಓ, ಲೇಟ್ ಆಗ್ತಿದೆ ಶಾಲಿನಿ, ನಾನೇನು ಬರ್ತೀನಿ. ನಮ್ದಿರ್ಲಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ ತಾತ? ನಾನಾ? ಒಬ್ಳು ಮನೆ ಮರ್ಯಾದೆ ಕಳೆದು ಯಾವನ್ ಜೊತೆಲೋ ಓಡ್ ಹೋಗಿದ್ಲು. ಆ ಮನೆ ಪಂಚಾಯಿತಿಗೆ ಅಂತ ಬಂದೆ. ತಾತ, ನೀನು ನಮ್ಮನೆ ಕಾಲಿಟ್ಟಾಗಲೇ ನನಗೆ ಅನುಮಾನ ಇತ್ತು, ನೀನು ಏನೋ ನಡೆಸ್ತಾ ಇದ್ದೀಯ ಅಂತ. ನೀನು ಇವತ್ತು ಬೆಳಿಗ್ಗೆಯಿಂದ ಆಡ್ತಿರೋದು ನೋಡಿ ಏನೋ ನಡೀತಾ ಇರಬೇಕು ಅಂತ ನೀನು ಫಾಲೋ ಮಾಡಿದೆ. ಮೊಮ್ಮಗಳ ಮೇಲೆ ಅನುಮಾನನಾ? ನೀನು ಯಾವ ಸೀಮೆ ಮೊಮ್ಮಗಳೇ? ನೀನು ಮನೆ ಬಿಟ್ಟು ಓಡ್ ಹೋದಾಗಲೇ ನಿನಗೆ ತಿಲಾಂಜಲಿ ಬಿಟ್ಟೆ. ಗಂಡನ ಜೊತೆ ಮಾತಾಡೋದಕ್ಕೆ ಹೀಗೆ ಕದ್ದು ಮುಚ್ಚಿ ಬರ್ತಾರ, ಅದು ಇಂಥ ಗಲ್ಲಿಗೆ. ನಾನೆಲ್ಲಿ ಬರಕ್ಕೆ ಹೇಳಿದ್ದು, ಬೆಳಗ್ಗೆ ಕಾಲ್ ಮಾಡಿದ್ ಕೂಡ ನಾನೇ. ಇವಳು ನನ್ನ ಜೊತೆ ವಾಪಸ್ ನಮ್ಮ ಮನೆಗೆ ಬರೋದಕ್ಕೆ ರೆಡಿ ಇಲ್ಲ, ನಿಮ್ಮ ಮನೇಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಮನೆಗೆ ವಾಪಸ್ ಬಂದರು ನನ್ನ ಜೊತೆ ಮಾತಾಡಿದೆ, ಫೋನ್ ಮಾಡಿದ್ರು ಕಟ್ ಮಾಡ್ತಾ ಇದ್ದಾಳೆ. ಓಹೋ, ವಿಷಯ ಹೀಗಿದೆ ಅನ್ನು. ಎಲ್ಲಿ ನಿನ್ನ ಗಂಡ ಪ್ರಸಾದ್ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾದ್ರೆ ನಾನು ನಿನ್ನನ್ನು ಮತ್ತೆ ಗಂಡನ ಮನೆಗೆ ಕಳಿಸ್ತೀನೋ ಅಂತ ಹೆದರ್ಕೊಂಡು ಹೀಗೆ ಕದ್ದು ಮುಚ್ಚಿ ಭೇಟಿಯಾಗೋಕೆ ಬಂದಿದ್ದೀಯಾ? ನೀನು ಇಲ್ಲಿವರೆಗೂ ಬಂದಿದ್ದು ನೋಡಿ ಇನ್ನೇನು ಹೊಸ ಅವಾಂತರ ಮಾಡ್ತೀಯೋ ಅಂತ ಅನ್ಕೊಂಡಿದ್ದೆ. ಸದ್ಯ ನಿನ್ನ ಗಂಡನ್ನೇ ಮೀಟ್ ಮಾಡೋಕೆ ಬಂದಿಯಲ್ಲ. ಇದೇನಿದು, ಇವತ್ತು ಮನೇಲಿ ಇಷ್ಟು ಡಿಫ್ರೆಂಟ್ ಆಗಿ ಅಡುಗೆ ಮಾಡಿದಾರಲ್ಲ. ಇಂಥ ಡಿಫ್ರೆಂಟ್ ಆಗಿರೋ ಊಟ ತಿಂದು ಎಷ್ಟು ವರ್ಷನೇ ಆಗಿತ್ತು. ಅಷ್ಟು ಟೇಸ್ಟಿ ಆಗಿದೆ. ಇನ್ಮೇಲೆ ದಿನ ಹೀಗೆ ಮಾಡಿ ಅನ್ಬೇಕು ಪಾಪಮ್ಮನಿಗೆ. ಮ್ಯಾಮ್, ನಿಮ್ಮ ಮಗ ಇಂಟರ್ವ್ಯೂನಲ್ಲಿದ್ದಾರೆ. ಅವರು ಕೆಫೆಟೀರಿಯಾಗೆ ಬರೋಕ್ಕಾಗಲ್ಲ ಅನಿಸುತ್ತೆ ಅಂದರು. ನೀವು ಇಲ್ಲಿ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಸರ್, ಆ್ಯಕ್ಚುಲಿ ನಿಮ್ಗೆ ಊಟ ಅಲ್ಲಿ ಅರೇಂಜ್ ಆಗಿದೆ ಸರ್. ಇದು ಮೇಡಮ್ ಅವರು. ಓ ಮೈ ಗಾಡ್, ಐ ಆಮ್ ಸೋ ಸಾರಿ. ನನ್ನ ಊಟದ ಥರ ಅರೇಂಜ್ ಆಗಿತ್ತಲ್ಲ, ಗೊತ್ತಾಗಿಲ್ಲ. ಅರ್ಧ ತಿನ್ಬಿಟ್ಟೆ. ಐ ಆಮ್ ಸೋ ಸಾರಿ. ಪರವಾಗಿಲ್ಲ, ಕೂತ್ಕೋಪ. ಅಲ್ಲ, ನಾನು ಕೂತ್ಕೋಪ. ಅರ್ಧ ತಿಂದ್ರೆ ಹೊಟ್ಟೆ ತುಂಬತ್ತಾ? ಪೂರ್ತಿ ತಿನ್ನು, ನಾನು ಕಾಯ್ತೀನಿ. ಅಲ್ಲ, ಆದರೂ ಅನ್ನನ ದೇವರು ಅಂತಾರೆ. ಅದಕ್ಕೆ ಊಟ ಮಾಡುವಾಗ ಯಾವುದೇ ಥರ ಸಂಕೋಚ ಆಗಲಿ ಬೇಸರ ಪಟ್ಕೋಬಾರ್ದು. ಕೂತ್ಕೋಪ.
ಇಷ್ಟೆಲ್ಲ ಅಡುಗೆ ನೀವೇ ಮಾಡಿದ್ದ? ತುಂಬ ಚೆನ್ನಾಗಿದೆ. ಇಷ್ಟು ಡಿಫ್ರೆಂಟ್ ಟೇಸ್ಟ್ ಆಗಿರೋ ಅಡುಗೆ ತಿಂದು ತುಂಬ ವರ್ಷ ಆಗೋಗಿತ್ತು. ಇವತ್ತು ನಮ್ಮ ಮನೆಯಲ್ಲೇ ಏನೋ ಡಿಫ್ರೆಂಟಾಗಿ ಅಡುಗೆ ಮಾಡಿದ್ದಾರೆ ಅಂದ್ಕೊಂಡೆ. ನಿಮಗೆ ಲೇಟ್ ಆಗ್ತಿದೆಯೇನೋ? ನಾನು ಇದೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಬಾಕ್ಸ್ನ ಸ್ಟಾಫ್ ಹತ್ರ ವಾಶ್ ಮಾಡಿ ಕಳಿಸ್ತೇನೆ. ತಡ ಏನೂ ಇಲ್ಲಪ್ಪ, ನೀನು ಊಟ ಮಾಡು. ದಿನ ನೀನೊಬ್ಬನೇ ಊಟ ಮಾಡ್ತೀಯಾ? ಅಪರೂಪಕ್ಕೆ ಏನಾದರೂ ಇರ್ತಾರಷ್ಟೇ. ರೀ, ಯಾಕಿನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ? ಏನೋ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಕಂಪ್ನಿ ಪ್ರೆಷರಾ? ಪೂರ್ತಿ, ನೀನು ಯಾವಾಗ ಬಂದೆ? ನೀವೆಲ್ಲೋ ಕಳೆದು ಹೋಗಿದ್ರಲ್ಲ, ಆಗ್ಲೇ ಬಂದೆ. ಹೇಳಿ, ಎಲ್ಲಿ ಕಳೆದೋಗಿದ್ರಿ? ಪುಣ್ಯ, ಇವತ್ತು ಮನ್ಸು ಯಾಕೋ ತುಂಬ ಖುಷಿಯಲ್ಲಿದೆ ಅನಿಸ್ತಾ ಇತ್ತು. ನಾವು ತುಂಬ ದಿನದಿಂದ ಬಯಸ್ತಾ ಇದ್ದಿದ್ದು ಸಿಗ್ದಾಗ ಆಗತ್ತಲ್ಲ, ಆ ಥರ ಖುಷಿ. ಯಾಕಂತ ಗೊತ್ತಾಗ್ತಿರ್ಲಿಲ್ಲ. ಈ ಕೂತು ಯೋಚಿಸಿದಾಗ ಗೊತ್ತಾಯ್ತು. ಇವತ್ತು ಆಫೀಸ್ಗೆ ಒಬ್ರು ಲೇಡಿ ಬಂದಿದ್ರು, ಅವ್ರ ಮಗನ ಊಟ ತಗೊಂಡು. ಸರಿ, ಅವ್ರು ಎಷ್ಟು ಸಿಂಪಲ್ ಆಗಿದ್ರು ಗೊತ್ತಾ? ನಿನ್ ಥರನೇ ಅನ್ಕೋ. ಅವ್ರ ಮಗನ್ ತಂದಿದ್ದ ಊಟನ ನನ್ಗೆ ಗೊತ್ತಿಲ್ಲದೆ ನಾನು ತಿನ್ಬಿಟ್ಟೆ. ಕೋಪ ಬರ್ದೇ ಇದ್ರು ತಾನು ತಂದಿದ್ದ ಊಟನ ಬೇರೆ ಯಾರು ಮಾಡಿದ್ರು ಅಂತ ಕ್ಷಣ ಆದ್ರೂ ಬೇಜಾರಾಗ್ಬೇಕಲ್ವಾ? ಬಟ್ ಅವರು ಎಷ್ಟು ಖುಷಿಯಿಂದ ನಾನು ಊಟ ಮಾಡ್ತಿದ್ದನ್ನು ನೋಡ್ತಾ ಇದ್ರು ಗೊತ್ತಾ? ಸಾಲದು ಅಂತ ಒಂಟಿಯಾಗಿ ಊಟ ಮಾಡಬಾರ್ದು ಅಂತ ನನ್ನ ಜೊತೆ ಕೂತ್ರು. ಹೌದಾ? ನೈಸ್. ಅಷ್ಟೇ ಅಲ್ಲ, ಇದ್ದಿದ್ದಾಗೆ ಬಿಕ್ಕಳಿಕೆ ಶುರು ಆಯ್ತು. ಅವರೇ ನೀರು ತಂದ್ಕೊಟ್ರು. ಅವ್ರು ತಂದಿದ್ದು ಊಟ ತಿಂತ ಅವ್ರ ಕಾಳಜಿ ನೋಡ್ತಾ ನನ್ಗೆ ಯಾಕೋ ಒಂದು ಕ್ಷಣ ನಮ್ಮ ಅಮ್ಮನೇ ನೆನಪಾಗೋದ್ರು ಪುಣ್ಯ. ಪಶ್ಚಾತ್ತಾಪದಲ್ಲೇ ಜೀವನ ಕಳೀತಾ ಇದ್ರೆ ನೆಮ್ಮದಿ ಇರಲ್ಲ ಪಾಪು. ತಾತ ಹೇಳ್ದಾಗೆ ಆಗಿದ್ದಾಗೋಯ್ತು ಅಂತೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋಣ ಅಲ್ವಾ? ಚೋಲು ಕ್ಷಮಿಸಿದ್ಯಮ್ಮ. ತಾಯಿ ಕಣೋ ನಾನು. ಕ್ಷಮಿಸದೇ ಇದ್ರೆ ತಾಯಿ ಹೇಗಾಗ್ತೀನಿ ಹೇಳು? ಈಗ ಅದನ್ನು ಬಿಡು. ಇವತ್ತು ಆಫೀಸಲ್ಲಿ ನಿಂಗೆ ಸಂದರ್ಶನ ಆಯ್ತಂತಲ್ಲ, ಅವ್ರಿಗಿಲ್ಲ ಅನ್ಸುತ್ತೆ.
ಹಲೋ ಮಾಧವ್ ಸರ್, ಹೇಗಿದ್ದೀರಾ? ವೇದಾಂತ್, ಹೇಗಿದೆಯಾ? ಹೇಳಿ, ಏನೋ ಮಾತಾಡಬೇಕು ಅಂತಾನೆ ಫೋನ್ ಮಾಡಿದ್ದೀರಾ? ನಿಂಗೆ ಗೊತ್ತಾಯ್ತು? ಆಗಲೇ ನೀವು ಹೇಗಿದ್ದೀರಾ ಅಂತ ನಾನು ಕೇಳಿದಾಗ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ. ಸೊ ನೀವು ಆರಾಮಿಲ್ಲ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡೆ. ಯಾವುದೋ ಒಂದು ವಿಷಯ ನಿಮ್ಮನ್ನು ಕಾಡ್ತಿದೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಖಂಡಿತವಾಗ್ಲೂ ಫೋನ್ ಮಾಡಿರ್ತೀರ. ಆ ವಿಷಯ ಏನು ಅಂತ ಹೇಳಿ. ಎರಡು ಮೂರು ದಿನದಲ್ಲಿ ಇಷ್ಟೆಲ್ಲ ಆಗೋಯ್ತು. ಓ, ದಟ್ಸ್ ರಿಯಲಿ ಸ್ಯಾಡ್. ತುಳಸಿ ಮೇಡಮ್ ಅವ್ರು ಹೇಗಿದ್ದಾರೆ? ಏನು ಅನಾಹುತ ಆಗಿಲ್ಲ ತಾನೆ? ಅವರು ತಕ್ಷಣ ಹುಷಾರಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಸಮಸ್ಯೆ ಅಂತ ಶುರುವಾಗಿದ್ದು ನಂದು. ಅವತ್ತು ನೀನು ಕೆಫೆಗೆ ಬಂದು ಮಾತಾಡಿದ ಮೇಲೆ ನನ್ನಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಂಡ್ರು ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ಅವರು ದಿನ ಕೆಫೆಗೆ ಬರ್ತಾ ಇದ್ರಲ್ವಾ, ನನಗೆ ಅವ್ರು ಇಲ್ದಿರೋ ಆತಂಕ ಯಾವತ್ತೂ ಕಾಡಲಿಲ್ಲ. ಆದರೆ ಯಾವತ್ತು ಅವ್ರಿಗೆ ಆಕ್ಸಿಡೆಂಟ್ ಆಗಿ ಜೀವಕ್ಕೆ ಅಪಾಯ ಅನ್ನೋ ಸಂದರ್ಭ ಬಂತಲ್ಲ, ಆಗ ನಾನು ಅಲ್ಲಾಡೋದೆ, ಆತಂಕ ಆಗೋಯ್ತು. ಬಹುಶಃ ಬೆಸ್ಟ್ ಫ್ರೆಂಡ್ ಇಂಥ ಸ್ಥಿತಿಲಿದ್ರೂ ಹೀಗೆ ಆಗುತ್ತೆ ನಾವು. ಆದರೆ ಇವತ್ತು ನಾನು ಅವ್ರ ಮನೆಗೆ ಹೋದಾಗ ಅವರು ಮತ್ತೆ ಆಚೆ ಹೋಗಿದ್ದಾರೆ ಅಂತ ಗೊತ್ತಾಗಿ ನನ್ನ ಮನಸ್ಸು ನನಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಅವರು ವಾಪಸ್ ಬರೋವರೆಗೂ ನಾನಾಗೇ ಇರಲಿಲ್ಲ. ಯಾಕೆ ಹೀಗಾಗ್ತಿದೆ ಅಂತ ಗೊತ್ತೇ ಆಗ್ತಿಲ್ಲ ವೇದಾಂತ್. ಮಾಧವ್ ಸರ್, ನಮ್ಮ ಲೈಫಲ್ಲಿ ಯಾರೊಬ್ರು ಇಲ್ಲದೆ ಹೋದ್ರೆ ಪ್ರಪಂಚನೇ ತಲೆ ಕೆಳಗಾಗತ್ತೆ ಅಂತ ನಮ್ಗೆ ಅನ್ಸೋದೇ ಆದ್ರೆ ಆ ಸಂಬಂಧ ಯಾವಾಗಲೂ ಕೇವಲ ಸ್ನೇಹ ಆಗಿರೋದಿಲ್ಲ, ಅದಕ್ಕೂ ಮೀರಿದೊಂದು ಭಾವ. ಇದು ನಿಮಗೆ ನಿಜ ಅನಿಸ್ತಿಲ್ವಾ ಮಾಧವ್ ಸರ್? ನನಗೂ ಅದೇ ಗೊತ್ತಾಗ್ತಿಲ್ಲ ವೇದಾಂತ್. ಬರೀ ಸ್ನೇಹ ಅಲ್ಲ ಅನ್ನೋದಾದ್ರೆ ಬೇರೆ ಏನಾಗಿರಕ್ಕೆ ಸಾಧ್ಯ? ಒಂದು 2 ದಿನ ತುಳಸಿ ಮೇಡಮ್ನ ಭೇಟಿ ಮಾಡಿಬಿಡಿ. ಫೋನ್ ಅಥವಾ ಮೆಸೇಜ್ ಕೂಡ ಮಾಡಿಬಿಡಿ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಿಬಿಡಿ. ತುಳಸಿಯವರ ಬಗ್ಗೆ ನನಗಿರೋ ಭಾವನೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟು ಸುಲಭವಾದ ದಾರಿ ಇದೆ ಅಂತಾದರೆ ಇದನ್ನು ಫುಲ್ಫಿಲ್ ಮಾಡಲೇಬೇಕು. ಮಾವ, ಯಾಕಿನ್ನೂ ರೆಡಿ ಆಗಿಲ್ಲ? ಮಾವ, ಹುಷಾರಾಗಿದ್ದೀರ ತಾನೆ? ಹುಷಾರಾಗಿದ್ದೀನಿ ಪೂರ್ಣಿ. ಮಾವ, ನಿನ್ನೆ ನಿಮ್ ಜೊತೆ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ನೀವು ಹೊರಡೋದ್ರೊಳಗೆ ನಿಮ್ ಜೊತೆ ಮಾತಾಡ್ ಹೋಗೋಣ ಅಂತ ಬಂದೆ. ತುಳಸಿ ಅಮ್ಮ ಹೇಗಿದ್ದಾರೆ ಮಾವ? ಅವ್ರ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಅವ್ರನ್ನ ನೋಡಕ್ ಹೋಗ್ಬೇಕು ಅಂದ್ಕೊಂಡೆ, ಆಗ್ಲೇ ಇಲ್ಲ. ಹುಷಾರಾಗಿದ್ದಾರೆ ಅಲ್ವಾ? ಪರವಾಗಿಲ್ಲ ಪೂರ್ಣಿ, ಹುಷಾರಾಗಿದ್ದಾರೆ. ನಾನು ಫ್ರೆಶ್ ಆಗಿ ಬರ್ತೀನಿ. ಯಾಕೊಂಥರ ಇದ್ದಾರೆ ಇವತ್ತು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆಲ್ ಓಕೆ ಅಲ್ವಾ? ಸರ್, ಇವತ್ತಿನ ಮೆನು ಬಗ್ಗೆ ಮಾತಾಡಕ್ಕೆ ಅಂತ ಬಂದೆ. ಅವತ್ತು ತುಳಸಿ ಮೇಡಮ್ ರಾಗಿ ಪಿಜ್ಜಾ ಮಾಡಿದ್ರಲ್ಲ, ಅದಕ್ಕೆ ತುಂಬಾ ಡಿಮಾಂಡ್ ಇದೆ ಸರ್. ಬಂದವರೆಲ್ಲ ಅದನ್ನೇ ಕೇಳ್ತಿದ್ದಾರೆ. ತುಳಸಿ ಮೇಡಮ್ ಬೇರೆ ರಜದಲ್ಲಿದ್ದಾರಲ್ಲ, ಬೇರೆ ಶೆಫ್ಸ್ ಇದನ್ನ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ ಅಲ್ವಾ ಸರ್?
ಇಲ್ಲ ಸರ್, ನೆನ್ನೆನೇ ಅಭಿ ಕಂಪ್ನಿ ಇನ್ವೆಸ್ಟರ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಯಾರೋ ತುಂಬ ಕೇರ್ಫುಲ್ಲಾಗಿ ಡೀಲ್ ಮಾಡಿದ್ದಾರೆ. ಅಕೌಂಟ್ಸ್ ಕೂಡ ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಓ, ಹಾಗಂದ್ರೆ ಅವ್ರು ಯಾರು ಅಂತ ತಿಳ್ಕೊಳಕ್ ಆಗೋದಿಲ್ಲ ಅಂತೀರಾ? ಹಾಗೇನಿಲ್ಲ ಸರ್, ನಮ್ಮ ಹತ್ರ ಆಗ್ತಿಲ್ಲ ಅಷ್ಟೇ. ಪ್ರೈವೇಟ್ ಇನ್ವೆಸ್ಟಿಗೇಟರ್ಗೆ ಹೇಳಿದ್ರೆ ವರ್ಕೌಟ್ ಆಗ್ಬೋದು ಅನ್ಕೊಳ್ತೀನಿ. ಓಕೆ, ಲೆಟ್ಸ್ ಡೂ ಇಟ್. ನನ್ಗೆ ಅಭಿ ಕಂಪ್ನಿಗೆ ಯಾರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ಜಸ್ಟ್ ಆಸ್ ಎ ಕನ್ಸರ್ನ್, ಅವನು ಬಿಸ್ನೆಸ್ ಹೊಸ್ತು, ಇಂಡಿಪೆಂಡೆಂಟ್ ಆಗಿ ಏನೋ ಮಾಡ್ಬೇಕಂತ ಹೊರಟಿದ್ದಾನೆ. ಅವ್ನಿಗೇನು ಸಮಸ್ಯೆ ಆಗಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್. ಐ ನೋ ಸರ್, ಅಟ್ ಎನಿ ಕಾಸ್ಟ್ ಐ ವಿಲ್ ಟ್ರೈ ಟು ಫೈಂಡ್ ದಟ್ ಇನ್ವೆಸ್ಟರ್ ವೆರಿ ಸೂನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಂಥನ್. ಎಸ್ ಸರ್. ನೆನ್ನೆ ನಮ್ಮ ಕೆಫೆಟೇರಿಯಲ್ಲಿ ಒಬ್ರು ಲೇಡಿನ ನೋಡಿದೆ. ಅವ್ರ ಮಗನ್ಗಂತ ಊಟ ತಂದಿದ್ರು, ಬೈ ಮಿಸ್ಟೇಕಾಗಿ ನಾನು ಊಟ ಮಾಡಿಬಿಟ್ಟೆ. ಆಮೇಲೆ ಮಾತಾಡ್ಸೋಣ ಅಂದರೆ ನಾನು ಹ್ಯಾಂಡ್ ವಾಶ್ ಮಾಡಿ ಬರೋಷ್ಟರೊಳಗೆ ಹೊರಟೋಗಿದ್ರು. ಆ ಲೇಡಿ ಯಾರು ಅಂತ ತಿಳ್ಕೊಬೋದಾ? ಐ ವಿಲ್ ಟ್ರೈ ಸರ್. ಯಾಕಂದರೆ ನಮ್ಮದು ಶೇರ್ಡ್ ಕೆಫೆಟೇರಿಯಾ ಅಲ್ವಾ, ಬಿಲ್ಡಿಂಗ್ನಲ್ಲಿರೋ ಎಲ್ಲ ಆಫೀಸ್ನವರು ಅಲ್ಲಿಗೆ ಬರ್ತಾರೆ. ಸೊ ಯಾರು ಅಂತ ಪತ್ತೆ ಮಾಡೋಕ್ಕಾಗುತ್ತೋ ಇಲ್ವೋ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ. ಶೋರ್. ಓಕೆ ಸರ್. ಎಸ್ ಮಂಥನ್, ಕ್ಲೈಂಟ್ ಮೀಟಿಂಗ್ ಇತ್ತಲ್ವಾ, ಹೋಗಲ್ವಾ? ಈಗ ಹೊರಟೆ ಸರ್. ಅದಕ್ಕೂ ಮುಂಚೆ ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ನಿಮ್ಮ ಮುಖ ನೋಡಿದ್ರೆ ಏನೋ ಸೀರಿಯಸ್ ವಿಷಯ ಅನಿಸ್ತಿದೆ, ಹೇಳಿ ಮಂಥನ್. ಸರ್, ಅದು ಅಭಿ ಕಂಪ್ನಿ ಇನ್ವೆಸ್ಟರ್ ವಿಷಯ. ಓ, ಎನಿ ಪ್ರೋಗ್ರೆಸ್? ಎಸ್ ಸರ್, ಇನ್ವೆಸ್ಟರ್ ಯಾರು ಅನ್ನೋದನ್ನ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಪತ್ತೆ ಮಾಡಿದ್ದಾರೆ. ಸೀರಿಯಸ್ಲಿ? ಯಾ ಸರ್, ಆ ಕಂಪ್ನಿ ಎಂಪ್ಲಾಯಿ ಒಬ್ರದ್ದು ಕಾಲ್ ಲಾಗ್ನ ಚೆಕ್ ಮಾಡಿದ್ವಿ. ಹಾಗೆ ಮೊದಲೇ ಇನ್ವೆಸ್ಟರ್ಸು ಹಾರ್ಡ್ ಕ್ಯಾಶ್ ಕೊಟ್ಟಿರೋದ್ರಿಂದ ಅವ್ರ ಇನ್ವೆಸ್ಟ್ಮೆಂಟ್ಗೆ ಒಪ್ಕೊಂಡಿದ್ದ ಟೈಮಲ್ಲೇ ಬ್ಯಾಂಕಿಗೆ ಡೆಪಾಸಿಟ್ ಆಗಿರೋ ಹಾರ್ಡ್ ಕ್ಯಾಶ್ದು ಸೀರಿಯಲ್ ನಂಬರ್ನ ನೋಡಿದ್ವಿ. ವೆರಿ ಗುಡ್. ಹೇಳಿ, ಯಾರಿಗೆ ಕೆಲಸ ಮಾಡಿದ್ದು? ಸರ್, ಅದು ಹೇಳಿ ಮಂಥನ್, ನನಗೆ ಸುತ್ತಿ ಬಳಸಿ ಮಾತಾಡಿದ್ರೆ ಆಗಲ್ಲ ಅಂತ ಗೊತ್ತು ತಾನೆ. ಹೇಳಿ, ಹೂ ಇಸ್ ಇಟ್? ಸರ್, ಅದು ಅವ್ರ ನಿಮ್ಮ ಫ್ಯಾಮಿಲಿ. ಎಸ್, ಐ ರಿಯಲಿ ಥಾಟ್ ಸೊ. ನನಗೆ ಗೊತ್ತಿತ್ತು ಇದು ಆ ಜನಾರ್ದನ್ ಕೆಲಸನೇ ಅಂತ. ಹೇಳ್ದೆ ಅಭಿಗೆ ಅವನ್ನ ನಂಬೇಡ ಅಂತ. ಅಭಿ ಅವರಿಂದ ಡೈರೆಕ್ಟ್ ಆಗಿ ಸಹಾಯ ತಗೊಳಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ವಾ? ಅದಕ್ಕೆ ಈ ತರ ಫೇಕ್ ಕಂಪ್ನಿ ಕ್ರಿಯೇಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಭಿನ ತನ್ನ ಕಂಟ್ರೋಲ್ ಇಟ್ಕೋಬೇಕಂತ ಪ್ಲಾನ್ ಮಾಡಿದ್ದಾನೆ. ಈ ಸಲ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಸರ್, ಅದು ನೀವು ಅನ್ಕೊಂಡಾಗೆ ಇನ್ವೆಸ್ಟ್ ಮಾಡಿರೋದು ಜನಾರ್ದನ್ ಅವರಲ್ಲ, ನಿಮ್ಮ ಚಿಕ್ಕಮ್ಮ ಶಾರ್ವರಿ ಮೇಡಮ್.